ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಚಾಂಪಿಯನ್ಸ್ ಟ್ರೋಫಿ ಈಗಾಗಲೇ ಪಾಕಿಸ್ತಾನ ಮತ್ತು ದುಬೈದಲ್ಲಿ ಜಂಟಿಯಾಗಿ ನಡೀತಾ ಇದೆ, ಶುರುವಾಗಿದೆ. ಲಾಸ್ಟ್ ಟೈಮ್ ಚಾಂಪಿಯನ್ ಯಾರು ನಿಮಗೆ ಗೊತ್ತಿದ್ದು ಮಾತಿದೆ, ಪಾಕಿಸ್ತಾನ ಆಗಿದ್ದದ. ಪಾಕಿಸ್ತಾನ ವರ್ಸಸ್ ಭಾರತ ಇದ್ದಾಗ ಪಾಕಿಸ್ತಾನ ಗೆದ್ದು ಒಂದು ರೆಕಾರ್ಡ್ ಮಾಡಿದ್ದು ಈಗಾಗಲೇ ಗೊತ್ತು ಮಾತು. ಇದು 2019 ಆಗಬೇಕಾಗಿತ್ತು, ಕೋವಿಡಿಂದಾಗ ಆಗಲಿಲ್ಲ, ಮುಂದೆ ಬೆಳೀತು. ಇದು ಇವತ್ತು ನಡೆದದ. ಈ ಪಾಕಿಸ್ತಾನ ನೆಲದಲ್ಲಿ ಭಾರತ ಆಡಲಾರ್ದನ್ನೋ ಕಾರಣಕ್ಕಾಗಿ ದುಬೈದಲ್ಲಿ ಇಟ್ಟುಕೊಂಡಿದ್ದದ. ನೋಡೋಣ ಇದನ್ನು. ಇದು ಈ ಚಾಂಪಿಯನ್ಶಿಪ್ದಲ್ಲಿ 8 ರಾಷ್ಟ್ರಗಳು ಭಾಗವಹಿಸ್ತಾ ಇದ್ದಾವೆ. ಇದರಲ್ಲಿ ಯಾರು ಚಾಂಪಿಯನ್ ಅನ್ನೋದನ್ನು ಮುಂದಿನ ಕೆಲವು ದಿನದಲ್ಲಿ ಗೊತ್ತಾಗ್ತದೆ. ಯಾಕಪ್ಪ ಅಂತಂದರೆ ಮಾರ್ಚ್ 9ಕ್ಕೆ ಇದು ಫೈನಲ್ ಅದ. ಇರಲಿ, ಈ ಒಂದು ಹೋರಾಟದಲ್ಲೇ ವಿಶೇಷವಾಗಿ ಯಾಕೆ ನೆನಪಿಡಿಯುವಂಥದ್ದು ಪೈಸಲ ಅಂದರೆ, ವಿಶೇಷವಾಗಿ 3 ಜನರಿಗೆ ಯಾರ್ಯಾರು ಅವರು ನಿಮ್ಗೆ ಗೊತ್ತಿದೆ. ವಿರಾಟ್ ಕೊಹ್ಲಿ, ಮುಂದೆ ರೋಹಿತ್ ಶರ್ಮಾ, ಇನ್ನೊಬ್ಬರು ರವೀಂದ್ರ ಜಡೇಜಾ. ಮೋಸ್ಟ್ಲಿ ಇವರಿಗೆ ಇದು ಕೊನೆಯ ಒಂದು ದಿನದ ಚಾಂಪಿಯನ್ಶಿಪ್ ಆಗ್ಬೋದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಹಜದ. ಯಾಕಪ್ಪ ಅಂದ್ರೆ ವಯಸ್ಸಾದಂಗೆ ಮನುಷ್ಯನಿಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ವಯಸ್ಸಾದಂಗೆ ರಿಟೈರ್ ಆಗಲೇಬೇಕಂತ ಪ್ರಮೇಯಗಳು ಬಂದೇ ಬರ್ತಾವೆ, ಸಹಜ. ಆ ನೆಲೆಯಲ್ಲಿ ಈ 3 ಜನರಿಗೆ ಇದು ಕೊನೆಯ ಪಂದ್ಯ ಅಥವಾ ಕೊನೆಯ ಹೋರಾಟ ಅಂತ. ಇದರಲ್ಲಿ ಏನಾಗ್ಬೋದು ಅನ್ನೋದನ್ನು ಮುಂದೆ ನೋಡ್ಬೋದಾದ. ಬಟ್ ಈ 3 ಜನ ಇಲ್ಲಿವರೆಗೆ ದೊಡ್ಡ ಸಾಧನೆಗಳನ್ನು ಒಂದು ದಿನದ ಈ ಒಂದು ಹೋರಾಟದಲ್ಲಿ, ಏಕದಿನ ಅಥವಾ ಒಂದು ದಿನದ ಈ ಒಂದು ಹೋರಾಟದಲ್ಲೇ ಕ್ರಿಕೆಟ್ನಲ್ಲೇ ನಮ್ಮ ಈ 3 ಜನ ಸಾಕಷ್ಟು ತಮ್ಮ ಸಾಧನೆಗಳನ್ನು ಮಾಡಿದ್ದಾರೆ, ಸಾಕಷ್ಟು ದಾಖಲೆಗಳನ್ನು ಬರೆದಿದ್ದಾರೆ. ಇವರು ಸಾಧನೆ ಅಂತ ಅಸಾಧ್ಯವಾದಂಥದ್ದು. ಆದರೆ ಇತ್ತೀಚಿನ ದಿನದಲ್ಲಿ ಯಾಕೋ ಏನೋ ಒನ್ ಡೇ ಅಥವಾ ಒಂದು ದಿನದ ಈ ಕ್ರಿಕೆಟ್ ಕಡಿಮೆ ಆಗ್ತಾಯಿದೆ. ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಎಲ್ಲರೂ ಕಣ್ಣು ಯಾರ ಮೇಲೆ ಅಂದ್ರೆ ಟೆಸ್ಟ್ ಮತ್ತು 2020 ಮೇಲೆ, ಟೆಸ್ಟ್ ಮತ್ತು 2020 ಮೇಲೆ ಅನ್ನೋದನ್ನು ನಾವು ಗಮನಿಸಬೇಕಾಗಿಲ್ಲ. ಯಾಕಂದರೆ ಟೆಸ್ಟ್ ಅಥವಾ 2020 ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನರಿಗೆ ಒಂದು 5 ಡೇಸ್ ಆಡಿದ್ಮೇಲೆ ಒಂದು ಪ್ರೀತಿ, ಹಳೆ ದಿನ ಇರ್ಬೋದು, ಇವತ್ತಿರ್ಬೋದು. ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ ವಿನಿಯೋಗ ಆಗ್ತಿರ್ತದೆ. ಇನ್ನು ಎರಡನೇದ್ದು ಹೊಡಿ ಬಡಿ ಹಿಡಿ ಅನ್ನುವಂಥದ್ದು, ಭಾಳ ಕ್ವಿಕ್ಕಾಗಿ ಹಿಡಿಯುವಂಥದ್ದು 2020 ಕ್ರಿಕೆಟ್. ಇದು ಇವತ್ತೇನಪ್ಪ ಅಂತಂದ್ರೆ ಭಾಳ ಆಕರ್ಷಣೀಯ ಆಗಲಿಕ್ಕತ್ತದ. ಎಲ್ಲರಿಗೂ ಅದನ್ನು ನೋಡಬೇಕಪ್ಪ ಅನ್ನುವಂಥದ್ದು. ಈ ನೆಲೆಯಲ್ಲೇ ಇವೆರಡು ಗೇಮ್ಗಳ ನಡುಕ ಒನ್ ಡೇ ಕ್ರಿಕೆಟ್ ಮಾತ್ರ ವೀಕ್ ಆಗ್ತಾನಲ್ಲ. ಇಂಥದ್ರಲ್ಲಿ ಈ ದೊಡ್ಡ ಏನಪ್ಪ ಅಂದ್ರೆ ಆಟಗಾರರು, ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ದೊಡ್ಡ ರೆಕಾರ್ಡ್ಗಳನ್ನು ಮಾಡಿದಂಥ ಒನ್ ಡೇದಲ್ಲೇ, ಜೊತೆಗೆ ನಮ್ಮ ರೋಹಿತ್ ಶರ್ಮಾ ಕೂಡ. ಈ ಒಂದು ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಪದ ಈ ಕೊನೆ ಆಟದಲ್ಲೇ ಈ 3 ಜನ ಎಷ್ಟರ ಮಟ್ಟಿಗೆ ಮಿಂಚ್ತಾರೆ ಅನ್ನುವಂಥದ್ದು ಅಷ್ಟೇ ಇವತ್ತು ಗಮನಿಸಬೇಕಾಗಿದೆ. ಮತ್ತು ಜೊತೆಗೆ ಇದನ್ನು ಗೆಲ್ತಾರ ಅನ್ನುವಂಥದ್ದು. ಯಾಕಂದರೆ 2013 ನಿಮ್ಗೆ ಗೊತ್ತದ, ನಮ್ಮ ಧೋನಿಯವರು ಆ ಕಪ್ಪನ್ನು ಗೆದ್ದ ಚಾಂಪಿಯನ್ ಆಫ್ ದ ಚಾಂಪಿಯನ್ ಆಗಿದ್ದರು ಅನ್ನೋದು ಸಹಿತ ಇಲ್ಲಿ ನೆನಪಿಸ್ಬೇಕಾಗ್ತದೆ. ಯಾಕಂತಂದ್ರೆ ಅದು 2013, ಇವತ್ತು 2024, 11 ವರ್ಷಗಳ ಹಿಂದೆ ಇದೆಲ್ಲ ನಡೆದಂಥದ್ದು. ಇನ್ನು ಪಾಕ್ ನೆಲದಲ್ಲಿ 29 ವರ್ಷಗಳ ಮೇಲೆ ಈ ICC ಟೂರಿ ನಡೀತಾ ಇದೆ, ಸಹಜದ. ಯಾಕೆಂದರೆ ಪಾಕಿಸ್ತಾನದಲ್ಲೇ ಟೆರರಿಸಮ್ ಆ್ಯಕ್ಟಿವಿಟೀಸ್ ಅಥವಾ ಭಯೋತ್ಪಾದಕ ಏನಪ್ಪ ಅಂದ ಕೆಲಸಗಳು ಸಾಕಷ್ಟು ಆಗ್ತಾ ಬಂದಿದ್ದಾವೆ. ಹೀಗಾಗಿ ಆ ಒಂದು ನೆಲೆಯಲ್ಲೇ ಈ ಒಂದು ನಾವು ಇದನ್ನು ICC ಚಾಂಪಿಯನ್ ಟ್ರೋಫಿ ಬಗ್ಗೆ ಇವತ್ತು ಮಾತಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈ ಪಾಕಿಸ್ತಾನದಲ್ಲೇ ಯಶಸ್ವಿ ಆಗುವ ಸಾಧ್ಯತೆಗಳು ಎಲ್ಲ ಇದ್ದಾವೆ ಅಂತ ನಾವು ಅನ್ನಬೇಕಾಗಿದೆ. ಯಾಕೆಂದರೆ ಇವತ್ತು ಕಡಿಮೆ ಆಗಿದೆ ಅಲ್ಲೂ ಟೆರರಿಸಮ್, ಭಯೋತ್ಪಾದನೆ ಕೆಲಸಗಳು. ಅವರು ಶಾಂತಿಯನ್ನು ಬಯಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಆದರೂ ಸಹಿತ ಇವತ್ತು ನಮ್ಮ ಆಟಗಾರರ ಬಗ್ಗೆ ಒಂದೆರಡು ಮಾತಾಡುವಂಥದ್ದು ಏನಪ್ಪ ಅಂದರೆ, ಈಗಾಗಲೇ ವಿರಾಟ್ ಕೊಹ್ಲಿ ಎಷ್ಟು ಹೊಡೆದಿದ್ರೆ ಏನೋ, ಅವರು ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಂಥವ್ರ, ದೊಡ್ಡ ರೆಕಾರ್ಡ್ ಮಾಡಿದಂಥವ್ರ. ಅದೇ ಕಾಲಕ್ಕೆ ಈ ಒಂದು ಒನ್ ಡೇದಲ್ಲೇ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಭಾರತದ ಪ್ರಮುಖ ಬೌಲರ್, ಅದರಲ್ಲೂ ಮುಖ್ಯವಾಗಿ ಜಸ್ಪ್ರೀತ್ ಬುಮ್ರಾ ಆಡ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದರೆ ಅವ್ರ ಬಾಲಿಂಗ್ ಭಾಳ ಇವತ್ತು ನಿಖರ ಮತ್ತು ಸ್ಪಷ್ಟವಾಗಿ
ಹೆಚ್ಚು ವಿಕೆಟ್ ತಗೊಳ್ಳುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಅವ್ರು ಆಡ್ತಾ ಇಲ್ಲ. ಅವರ ಒಂದು ಏನಪ್ಪ ಅಂತಂದ್ರೆ ಆ ಒಂದು ನೋವಿನಿಂದಾಗಿ ಅಥವಾ ಅವರ ಒಂದು ಏನಪ್ಪ ಈ ಒಂದು ಅವರ ಪೂರ್ಣ ಪ್ರಮಾಣದ ಲಭ್ಯತೆ ಇಲ್ಲದ್ರಿಂದಾಗೆ ಇವತ್ತು ಅವ್ರು ನಮ್ಮೊಂದಿಗೆ ಈ ಗೇಮ್ದಲ್ಲಿ ಆಡ್ತಾ ಇಲ್ಲ. ಆದರೂ ಇವತ್ತು ಇನ್ನುಳಿದ ಹೊಸ ಯುವಕರು ಬರ್ತಾ ಇದ್ದಾರೆ, ಹೊಸ ಗಾಳಿ ಬೀಸ್ತಾ ಇದೆ. ಆ ಹುಡುಗರು ಯಾವ ರೀತಿಯಾಗಿ ಆಡ್ಬೋದು ಅನ್ನೋದು ಸಹಿತ ಅಷ್ಟೇ ಕುತೂಹಲಕಾರಿಯಾಗಿದೆ. ಯಾಕಂದರೆ ಈಗ ನೋಡ್ತಾ ಇದ್ವಿ ನಾವು ನಿಮಗೆ ಈ ಒನ್ ಡೇದಲ್ಲಿ ಯಾರೂ ಇರಲಿ, ಎಲ್ಲರೂ ಹೊಸದಾಗಿ ಬಂದಂಥ ಹುಡುಗರು ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರ ಆಟದಲ್ಲೇ ಏನಪ್ಪ ಅಂದರೆ ಒಂದು ಹೊಸ ದಾಳಿ, ಹೊಸ ನಿಖರತೆ ಮತ್ತು ಇತ್ತೀಚೆಗೆ ತಮ್ಮ ಶಾರೀರಿಕವಾಗಿ ಸುದೃಢ ಆಗಿದ್ದಾರೆ. ಯಾಕಂದ್ರೆ ನಮ್ಮ ಭಾರತ ಟೀಮಿಗೆ ಯಾವಾಗಲೂ ಟೀಕೆ ಇರ್ತದೆ, ಇಲ್ಲ ನಮ್ಮಲ್ಲಿ ಫಾಸ್ಟ್ ಬಾಲ್ ಹುಟ್ಟುತ್ತಾ ಇಲ್ಲ, ಬರೀ ಸ್ಪಿನ್ನರ್ಸ್ ಅಂತ ಒಂದು ಕಾಲಕ್ಕೆ ಮಾತಾಡ್ತಾ ಇದ್ವಿ. ಆದರೆ ಇವತ್ತು ಕಪಿಲ್ ದೇವರು ಬಂದ ಮೇಲಂತ ಈ ಬಾಲಿಂಗ್ದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ, ಸಾಕಷ್ಟು ಚೇಂಜ್ ಆಗಿದ್ದಾವೆ. ಆರೋಗ್ಯವಂತ ಹುಡುಗರು ಬರ್ತಾ ಇದ್ದಾರೆ, ಇನ್ನು ಜೋರಾಗಿ ಫಾಸ್ಟ್ ಬಾಲ್ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ಏನಪ್ಪ ಅಂದರೆ ಬೌಲಿಂಗ್ ಕೋಚ್ಗಳನ್ನ ಇಟ್ಕೊಂಡು ಅವ್ರನ್ನ ತಯಾರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಚಾಂಪಿಯನ್ಶಿಪ್ದಲ್ಲೇ ಒಳ್ಳೆಯ ಬಾಲರ್ಗಳು ಬಂದಿದ್ದಾರೆ. ಆದರೆ ಹೊಸ ಹುಡುಗರಿಗೆ ಇದೊಂದು ಚಾಲೆಂಜ್, ಇದೊಂದು ಸ್ಪರ್ಧೆ. ಯಾಕಪ್ಪ ಅಂತಂದ್ರೆ ಈ ಒಂದು ಚಾಲೆಂಜಿಂದಾಗೆ ಸಹಜವಾಗಿನ ಏನಪ್ಪ ಅಂತಂದ್ರೆ ಎಲ್ಲರೂ ಇವತ್ತು ಭಾರತಗಳನ್ನ ಕುತೂಹಲ ನೋಡ್ತಾ ಇದ್ದಾರೆ. ಈ 3 ಜನ ಏನು ಮಾಡಬಹುದು ಅಂತೇಳಿ. ಮತ್ತು ರವೀಂದ್ರ ಜಡೇಜಾ ಅಂತ ನಿಮ್ಗೆ ಗೊತ್ತದ, ಸ್ಪಿನ್ನರ್ ಇದ್ದಾರೆ, ಒಳ್ಳೆಯ ಹಿಡಿತದ ಅವ್ರಿಗೆ, ಮತ್ತು ಫೀಲ್ಡರು ಇದ್ದಾರೆ ಮತ್ತು ಆಲ್ರೌಂಡರು ಇದ್ದಾರೆ ಅವರು. ಯಾಕೆಂತಂದ್ರೆ ಜಡೇಜಾ ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ಒಬ್ಬ ನಿರಂತರ ಹೋರಾಟ ಮಾಡುತ್ತಿರುವಂಥ ಆಟಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಈ 3 ಜನರಿಗೆ ಈ ಚಾಂಪಿಯನ್ಶಿಪ್ ಅದ ಒಂದು ಏನು ಹೋರಾಟ ನಡೀತದೆ, ಕದನ ನಡೀತಾ ಇದೆ. ಈ 8 ರಾಷ್ಟ್ರಗಳ ಎಲ್ಲ ಆಟಗಾರರು ಇವತ್ತು ಸ್ಪರ್ಧೆ ನೀಡುವಂಥದ್ದು. ನಿಮ್ಮದನ್ನು ತೋರಿಸ್ರಪ್ಪ ಇಲ್ಲಿ ನೋಡೋಣ ಅನ್ನುವಂಥ ಸ್ಥಿತಿಗೆ ಅದು. ಆದರೂ ಈ ಗೇಮದ ಬಗ್ಗೆ, ಈ ಆಟದ ಬಗ್ಗೆ ಎಲ್ಲರಿಗೂ ಕುತೂಹಲ. ಇದು ಇಂಡಿಯಾ ಸಲ ಗೆಲ್ಲಿ ಸಹ ಭಾರತೀಯರಿಗೆ ನಮ್ಮ ದೇಶ ಗೆಲ್ಲಲಿ ಮತ್ತು ಈ 3 ಜನನು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿ, ತೋರಿಸಲಿ ಅನ್ನುವಂಥ ಮಾತುಗಳು ಭಾಳ ಚರ್ಚೆ ಆಗ್ತಾ ಇದ್ದಾವೆ. ಎಲ್ಲ ನೆಲೆಯಲ್ಲಿ ಒನ್ ಡೇ ಕ್ರಿಕೆಟ್ ಅಂದರೆ ಒಂದು ದಿನದ ಆಟ ಈ ಮೊದಲಿನಷ್ಟು ಏನಪ್ಪ ಅಂದ್ರೆ ಪ್ರಚಾರತೆ ಇಲ್ಲದೆ ಹೋಗಿದ್ರು ಸಹಿತ ಇನ್ನೂ ತನ್ನ ಕಳೆಯನ್ನು ಕಳ್ಕೊಂಡಿಲ್ಲ ಅಂಥೇಳಿ ಭಾಳಷ್ಟು ಒಂದು ಏನಪ್ಪ ಈ ಆಟ ನೋಡುತ್ತಿರುವಂಥವ್ರ ಅದು ಆಟದ ತಜ್ಞರ ಅಭಿಪ್ರಾಯ. ಮತ್ತು ಅದರಲ್ಲೂ ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ, ಅದು ಏಷ್ಯಾ ಖಂಡದಲ್ಲಿ ಹುಚ್ಚಿಡ್ದಂಗೆ ಅದು ಕ್ರಿಕೆಟ್ ಇದ್ದಿದ್ದು. ಇವತ್ತು ಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಂಡಿಯಾ ಇರ್ಬೋದು, ಜೊತೆಗೆ ಪಾಕಿಸ್ತಾನ ಇರ್ಬೋದು, ಇವೆಲ್ಲರಲ್ಲಿಯೂ ಮತ್ತು ಇತ್ತೀಚೆಗೆ ದುಬೈದಲ್ಲಿಯೂ ಸಹಿತ ಇದ್ರ ಹುಚ್ಚು ಜೋರಾಗ್ಯದ. ಹೀಗಾಗಿ ಈ ಒಂದು ಏಕದಿನದ ಒಂದು ದಿನದ ಕ್ರಿಕೆಟ್ ಈ ಮುಂದಿನ ಮಾರ್ಚ್ 9ರವರೆಗೆ ಏನೇನು ಆಗ್ಬೋದು, ಏನೇನು ಆಗಲಿಕ್ಕಿಲ್ಲ ಅನ್ನೋದು ಸಹಿತ ಈಗ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಭಾರತ ಗೆದ್ರೆ ಅಂತ ನಾವು ಅಂತ ಇದ್ದೀವಿ, ಗೆಲ್ತದನ್ನೋಂಥ ವಿಶ್ವಾಸ ಸಾಕಷ್ಟು ಜನರಲ್ಲದ, ಎಲ್ಲರೂ ನೋಡ್ತಾ ಇದ್ದಾರೆ. ಅದರಲ್ಲೂ ಈ 3 ಜನ ಯಶಸ್ವಿಯಾಗಿ ಯುವಕರವ್ರಿಗೆ ಬೆಂಬಲಿತರಾಗಿ ಶಮಿನೂ ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ. ಅವರ ಬೌಲಿಂಗ್ನಿಂದಾಗಲಿ ಇನ್ನುಳಿದ ಹೊಸ ಹುಡುಗರಿಂದಾಗಲಿ ಈ ಟ್ರಾಫಿ ನಮ್ದು ಆಗ್ಬೋದಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ 2013 ಅಂತ ನಮಗೆ ನಾವಿದ್ದಂಥವ್ರು ವಿಶೇಷವಾಗಿ ನಿಮಗೆ ಗೊತ್ತಿದ್ದಂಗೆ ನಾವು ಸೆಮಿಫೈನಲ್ ಹೋಗಿದ್ದದ, ಅದೇ ಕಾಲಕ್ಕೆ ಏನಪ್ಪ ರನ್ನರಪ್ಪು ಆಗಿದ್ದದ, ಜೊತೆಗೆ ಚಾಂಪಿಯನ್ 2013 ಆಗಿದ್ದೀವಿ, ಮುಂದೆ 2017 ರನ್ನರಪ್ ಆಗಿದ್ದೀವಿ. ಅಂದರೆ ನಮ್ಮ ಪ್ರಭಾವ ಈ ಚಾಂಪಿಯನ್ಶಿಪ್ದೆಲ್ಲ ಸಾಕಷ್ಟು ಅದ. ನೋಡೋರು ಆ ಪ್ರಭಾವಿಸಲ್ಲ ಎಷ್ಟರ ಮಟ್ಟಿಗೆ ಪ್ರಭಾವಿಯಾಗಿ ಕೆಲಸ ಮಾಡ್ತದೆ, ನಮ್ಮ ಆಟಗಾರರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ ಹೇಳ್ತಾ ಈ ಒಂದು ಆರಂಭಕ್ಕೆ ನಾವು ಒಂದು ರೀತಿಯಿಂದ ಶುಭ ಕೋರ್ತಾ ನಮ್ಮ ಭಾರತೀಯರಿಗೆ ಗೆಲ್ಲಿ. ಅದರಲ್ಲೂ ಈ 3 ಜನ ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ, ಅದ್ರ ಜೊತೆಗೆ ಇನ್ನುಳಿದ ಹುಡುಗರು ಯಶಸ್ವಿ ಆಗಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.